ಸ್ಯಾಂಡಲ್ವುಡ್ ನಟ ಹಾಗೂ ನಿರ್ಮಾಪಕ ದ್ವಾರಕೀಶ್ ಅವರು ಇವತ್ತು ವಯೋಸಹಜದಿಂದ ನಿಧನವನ್ನು ಹೊಂದಿದ್ದಾರೆ. ದ್ವಾರಕೀಶ್ ಅವ್ರಿಗೂ ಕೂಡ ಮತ್ತು ಮಂತ್ರಾಲಯಕ್ಕೂ ಅವಿನಾಭಾವ ಸಂಬಂಧ ಇದೆ. ರಾಯರ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿರತಕ್ಕಂಥ ದ್ವಾರಕೀಶ್ ಅವರು ಕೂಡ ಇಲ್ಲಿ ಒಂದು ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿ ಇದೇ ಒಂದು ಗೆಸ್ಟ್ ಹೌಸ್ನಲ್ಲಿ ಅವರು ಉಳ್ಕೊಳ್ತಾ ಇದ್ರು. ಸದ್ಯ ನಾನು ಮಂತ್ರಾಲಯದಲ್ಲಿದ್ದೀನಿ. ಮಂತ್ರಾಲಯದಲ್ಲಿ ಕೂಡ ಮಂತ್ರಾಲಯದ ಕಾರಿಡಾರ್ನಲ್ಲಿ ಈ ಒಂದು ನಟ ದ್ವಾರಕೀಶ್ ಅವರ ಒಂದು ಗೆಸ್ಟ್ ಹೌಸ್ ಇರ್ತಕ್ಕಂಥದ್ದು. ಏನು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಗೆಸ್ಟ್ ಹೌಸ್ ಪಕ್ಕದಲ್ಲೇ ನಟ ದ್ವಾರಕೀಶ್ ಅವರು ಕೂಡ ಒಂದು ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ಗೆಸ್ಟ್ ಹೌಸ್ನಲ್ಲಿ ಸದಾಕಾಲ ಮಂತ್ರಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ ಗೆಸ್ಟ್ ಹೌಸ್ನಲ್ಲಿ ದ್ವಾರಕೀಶ್ ಅವರು ಕೂಡ ಉಳಿದುಕೊಳ್ತಾ ಇದ್ರು. ನೀವು ಮಂತ್ರಾಲಯದ ಏನು ಮುಂಭಾಗದ ಎದುರುಭಾಗದ ದೃಶ್ಯಗಳನ್ನು ನೀವು ಏನು ಗಮನಿಸ್ತಾ ಇದ್ದೀರಾ, ಇದರ ಕಾರಿಡಾರ್ ಪಕ್ಕದಲ್ಲೇ ದ್ವಾರಕೀಶ್ ಅವರ ಗೆಸ್ಟ್ ಹೌಸ್ ಇರ್ತಕ್ಕಂಥದ್ದು. ಅದನ್ನು ಆಶೀರ್ವಾದ ಗೆಸ್ಟ್ ಹೌಸ್ ಅಂತೇಳಿ ಅವರೊಂದು ನಾಮಕರಣವನ್ನು ಮಾಡಿ ಸುಮಾರು 40 ವರ್ಷಗಳ ಹಿಂದೆ ಈ ಒಂದು ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. AZH7 ಏನಿದೆಯಲ್ಲ, ಇದು ನಟ ದ್ವಾರಕೀಶ್ ಅವರ ಗೆಸ್ಟ್ ಹೌಸ್ ಆಗಿರ್ತಕ್ಕಂಥದ್ದು. ಇದನ್ನು ಆಶೀರ್ವಾದ ಗೆಸ್ಟ್ ಹೌಸ್ ಅಂತೇಳಿ ಕೂಡ ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಗೆಸ್ಟ್ ಹೌಸ್ಗೂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಭಾಳ ಅವಿನಾಭಾವ ಸಂಬಂಧ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಮೇಯರ್ ಮುತ್ತಣ್ಣ ಪಿಕ್ಚರಲ್ಲಿ ಕೂಡ ದ್ವಾರಕೀಶ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆಯನ್ನು ಮಾಡ್ತಾರೆ. ಆ ಬಳಿಕವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲಿ ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡ್ತಾರೆ ಅದೇ ಪಕ್ಕದಲ್ಲೇ ಕೂಡ ಇವತ್ತು ದ್ವಾರಕೀಶ್ ಅವರು ಕೂಡ ಒಂದು ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ನಟ ದ್ವಾರಕೀಶ್ ಅವರು ನಿಧನ ಹೊಂದಿರುವ ಕಾರಣಕ್ಕಾಗಿ ಎರಡೂ ಗೆಸ್ಟ್ ಹೌಸ್ಗಳನ್ನು ಕೂಡ ಲಾಕ್ ಮಾಡಿದೆ. ಇವತ್ತು ಯಾರ ಜನರ ಬಳಕೆ ಕೂಡ ಗೆಸ್ಟ್ ಹೌಸ್ ಬರ್ತಾ ಇಲ್ಲ. ನೀವು ಸದ್ಯ ಈ ಗೆಸ್ಟ್ ಹೌಸ್ ಇದೆಲ್ಲ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಗೆಸ್ಟ್ ಹೌಸ್ ಆಗಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಅವರು ಯಾರೇ ಬಂದರೂ ಕೂಡ ಇದೇ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ತಾರೆ. ಇಲ್ಲಿ ಮಂತ್ರಾಲಯದಲ್ಲಿ ರಾಜ್ಕುಮಾರ್ ಅವರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ಮತ್ತು ಮಂತ್ರಾಲಯದ ಬಗ್ಗೆ ಒಂದು ಪಿಕ್ಚರನ್ನು ಕೂಡ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಲ್ಲಿ ಒಂದು ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿ ಇದು ತಾವು ಬಂದಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಫ್ಯಾಮಿಲಿ ಅವರು ಉಳಿದುಕೊಳ್ತಾರೆ. ಅದರ ಉಳಿದಂಥ ಸಂದರ್ಭದಲ್ಲಿ ಇಲ್ಲಿ ಜನರ ಬಳಕೆಗೆ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಇದು ರಾಯರ ಮೇಲೆ ಇರ್ತಕ್ಕಂಥ ಭಕ್ತಿ ಮತ್ತು ಜನರ ಮೇಲೆ ಇರ್ತಕ್ಕಂಥ ಕಾಳಜಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿ ಇದನ್ನು ಜನರ ಬಳಕೆಗೆ ಬರಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತಕ್ಕಂಥ ಒಂದು ದೊಡ್ಡ ಒಂದು ಮನಸ್ಸು ಕೂಡ ನಟ ದ್ವಾರಕೀಶ್ ಅವ್ರದ್ದಾಗಿರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ನಟ ದ್ವಾರಕೀಶ್ ಅವರು ಮಂತ್ರಾಲಯಕ್ಕೆ ಬರ್ತಾ ಇಲ್ಲ ಎಂಬುದು ಕೂಡ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ. ಅವರ ಮಕ್ಕಳು ಏನಿದ್ದಾರಲ್ಲ, ಅವರು ರೆಗ್ಯುಲರ್ ಆಗಿ ಮಂತ್ರಾಲಯಕ್ಕೆ ಬರ್ತಾ ಇದ್ರು ಮತ್ತು ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಡಾಕ್ಟರ್ ಸುಬುಧೇಂದ್ರ ತೀರ್ಥರವರ ಮಂತ್ರಾಕ್ಷರನ್ನು ಪಡೆದುಕೊಂಡು ಹೋಗ್ತಾ ಇದ್ರು. ಸದ್ಯಕ್ಕೆ ಒಂದು 2-3 ವರ್ಷಗಳಿಂದ ಕೂಡ ದ್ವಾರಕೀಶ್ ಅವರು ಬಂದಿರಲಿಲ್ಲ ಮತ್ತು ಕಳೆದ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಮಂತ್ರಾಲಯದ ಮಠದಿಂದ ಒಂದು ಆಮಂತ್ರಣ ಪತ್ರಿಕೆ ಕೂಡ ಅವರಿಗೆ ದ್ವಾರಕೀಶ್ ಅವರಿಗೆ ತಲುಪಿತ್ತು. ಈ ಒಂದು ಆರಾಧನಾ ಮಹೋತ್ಸವಕ್ಕೆ ತಾವು ಕೂಡ ಬರಬೇಕಂತೇಳಿ ಕೂಡ ಮಠದ ಸಿಬ್ಬಂದಿಗಳು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಅವರಿಗೆ ಆರೋಗ್ಯ ಸಮಸ್ಯೆ ಇರುವ ಕಾರಣಕ್ಕಾಗಿ ಇವತ್ತು ಮಂತ್ರಾಲಯಕ್ಕೆ ಕೂಡ ಅವರು ದ್ವಾರಕೀಶ್ ಅವರು ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆ ಕಾರಣಕ್ಕಾಗಿ ಮಂತ್ರಾಲಯದಲ್ಲಿ ಕೂಡ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ತಮ್ಮ ದೊಡ್ಡ ಭಕ್ತನನ್ನು ಕಳೆದುಕೊಂಡಿರತಕ್ಕಂಥ ಒಂದು ಕಷ್ಟ ಕೂಡ ಮಂತ್ರಾಲಯದ ಭಕ್ತರಿಗೆ ಆಗಿರ್ಬೋದು ಮತ್ತು ಇಲ್ಲಿ ಆಡಳಿತ ಮಂಡಳಿ ಕೂಡ ಉಲ್ಬಣಗೊಂಡಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ಮಂತ್ರಾಲಯಂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.